ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು 2017ರ ಕ್ವಶನ್ ಪೇಪರ್ GPSTR ಪೇಪರ್ 2 ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಪಾರ್ಟಲ್ಲಿ ಬರ್ತಕ್ಕಂತಹ 2 ಅಂಕದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ. 2017 ಪೇಪರ್ 2ರಲ್ಲಿ ಬರುವಂಥ 2 ಅಂಕದ ಪ್ರಶ್ನೆಗಳು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ಗೆ ಸಂಬಂಧಪಟ್ಟಂಥವು ಹೇಗಿದ್ದಾವೆ, ಸೊ ಅವುಗಳನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಸೊ ನೋಡಿ, ಮೊದಲನೇ ಕ್ವಶನ್ 51ರಿಂದ ಸುಮಾರು 76 ತನಕ ಬರ್ತಕ್ಕಂತಹ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು. ಅದರಲ್ಲಿ ಫಸ್ಟ್ ಕ್ವಶನ್, 3 ಅಂಕಿಯ ಯಾವ ಕನಿಷ್ಠ ಸಂಖ್ಯೆಯನ್ನು 5ರಿಂದ ಹೆಚ್ಚಿಸಿದಾಗ ಅದು 48, 32 ಮತ್ತು 24ರಿಂದ ನಿಷ್ಕ್ರಿಯವಾಗಿ ಭಾಗವಾಗುತ್ತದೆ. ಫೈಂಡ್ ದ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ವಿಚ್ ವೆನ್ ಇನ್ಕ್ರೀಸ್ಡ್ ಬೈ 5 ಈಸ್ ಡಿವಿಸಿಬಲ್ ಬೈ 48, 32 ಆ್ಯಂಡ್ 24 ಅಂತ ಕ್ವಶನ್. ಸೊ ಈ ಒಂದು ಪ್ರಶ್ನೆಯನ್ನು ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್. ಏನು ಮಾಡಬೇಕು ಮೊದಲು ಅಂದರೆ, ನೀವು ಆ ಸಂಖ್ಯೆಯನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಮೊದಲು 48, 32 ಮತ್ತು 24ರ LCM ಅಂದರೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲನ್ನು ಕಂಡುಹಿಡಿಯಬೇಕು. ಅದು ಕೂಡ ಏನಾಗಿರಬೇಕಂದ್ರೆ 3 ಡಿಜಿಟ್ ನಂಬರ್ ಆಗಿರಬೇಕು. ಸೊ 3 ಅಂಕಿಯ ಸಂಖ್ಯೆ ಆಗಿರಬೇಕು. ಅದು ಈ 3 ಸಂಖ್ಯೆಗಳಿಂದ ಭಾಗ ಆಗಬೇಕು ಅಂದರೆ, ಸೊ ನೀವು ಮೊದಲು ಏನು ಮಾಡಬೇಕು ಅಂದರೆ 48 ಮತ್ತು 32 ಮತ್ತು 24ರ ಮಲ್ಟಿಪಲ್ಸ್ಗಳನ್ನು ನೀವು ಬರಿತಾ ಹೋಗಬೇಕು. ಸೊ ಮೊದಲನೇದಾಗಿ 48ರ ಮಲ್ಟಿಪಲ್ಸ್ ನೋಡ್ತಾ ಹೋದರೆ 48, 96, 144, 192, 240, 288 ಹಾಗೆ ಮುಂದುವರೆದು ಬರೀಬಹುದು. ಹಾಗೆ 32 ಬಂದುಬಿಟ್ಟು 32, 64, 96, 128, 160 ಹಾಗೆ 192. ಹಾಗೆ 24th ಬಂದು 24, 48, 72, 96, 120, 144 ಮತ್ತು 168 ಹಾಗೆ 192. ಮೂರನ್ನು ಕಂಪ್ಯಾರಿಸನ್ ಮಾಡಿದಾಗ 3 ಅಂಕಿಯ ಸಾಮಾನ್ಯವಾಗಿರುವ ಸಂಖ್ಯೆ ಯಾವುದು ಅಂದರೆ 192. ಸೊ ಈ 192ಅನ್ನು ನೀವು ಕನ್ಸಿಡರ್ ಮಾಡಿದ್ರಿ ಅಂದರೆ ಅವ್ರು ಹೇಳ್ತಾ ಇದ್ದಾರೆ ಏನಪ್ಪ ಅಂತ ಹೇಳಿದ್ರೆ, ಆ ಸಂಖ್ಯೆಯನ್ನು 5ರಿಂದ ಜಾಸ್ತಿ ಮಾಡಿದಾಗ ಭಾಗ ಆಗುತ್ತೆ ಅಂತ ಹೇಳಿ. ಹಾಗಿದ್ಮೇಲೆ ನೀವು 192ರಲ್ಲಿ 5ಅನ್ನು ಕಳೆದ್ರಿ ಅಂತ ಹೇಳಿದ್ರೆ ನಿಮಗೆ 187 ಬರುತ್ತೆ. ಸೊ ಅವ್ರು ಕಂಡಿಡಿಯಕ್ಕೆ ಕೇಳಿರುವಂತಹ ಸಂಖ್ಯೆಯನ್ನು ನೀವು 187 ಅಂತೇಳಿ ಸುಲಭವಾಗಿ ಹೇಳಬಹುದು. ಸೊ ದಿಸ್ ಈಸ್ ದ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ 52ನೇ ಕ್ವಶನ್ ನೋಡೋದಾದರೆ ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ. 2⁻0 + 3⁻1 × 4⁻0 + 5 × 6 -4 + 6 ಹೋಲ್ ಡಿವೈಡೆಡ್ ಬೈ 12 ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಯನ್ನು ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಪ್ರಮುಖವಾಗಿ 2 ನಿಯಮಗಳನ್ನು ಬಳಕೆ ಮಾಡಬೇಕಾಗತ್ತೆ. ಸೊ ಬಳಸಬೇಕಾಗಿರ್ತಕ್ಕಂಥ 2 ನಿಯಮಗಳನ್ನು ನೀವು ಇಲ್ಲಿ ನೋಡೋದಾದರೆ ಬಾಡ್ಮಾಸ್ ರೂಲ್ ಅಂತ ಬರುತ್ತೆ, ಇನ್ನೊಂದು ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂತ ಬರುತ್ತೆ. ಸೊ ಈ ಬಾಡ್ಮಾಸ್ ರೂಲು ಮತ್ತು ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ಗಳನ್ನು ಬಳಕೆ ಮಾಡಿ ಈ ಒಂದು ಪ್ರಶ್ನೆಯ ಉತ್ತರವನ್ನು ನೀವು ಕಂಡುಹಿಡಿಯಬೇಕಾಗತ್ತೆ. ಅದರ ಆಧಾರದ ಮೇಲೆ ನೀವು ಕೊಟ್ಟಿರುವಂಥ ಪ್ರಶ್ನೆನ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಮೊದಲು ಬ್ರಾಕೆಟ್ ಆಫ್ ಮಾಡಬೇಕು. ಬ್ರಾಕೆಟ್ ಆಫಿನ ನಂತರ ಫಸ್ಟ್ ಮಾಡಬೇಕಾಗಿರೋದು ಪ್ರಿಫರೆನ್ಸ್ ಡಿವಿಷನ್ನಿಗೆ ಕೊಡಬೇಕು. ಅದಾದ ನಂತರ ಮಲ್ಟಿಪ್ಲಿಕೇಶನ್ನಿಗೆ, ಆದ ನಂತರ ಅಡಿಷನ್ಗೆ, ಕೊನೆಯದಾಗಿ ಸಬ್ಟ್ರಾಕ್ಷನ್ಗೆ ಕೊಡಬೇಕಾಗತ್ತೆ. ಇದರ ಆಧಾರದ ಮೇಲೆ 2⁻0 ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತು, ಎಕ್ಸ್ಪೋನೆನ್ಷಿಯಲ್ ಆದ ಪ್ರಕಾರ 1 ಅಂತ ಬರಿತೀವಿ. ಪ್ಲಸ್ 3⁻1 ಅಂತ ಹೇಳಿದ್ರೆ ಎಕ್ಸ್ಪೋನೆನ್ಷಿಯಲ್ ಆದ ಪ್ರಕಾರ 3 ಅಂತ ಬರಿತೀವಿ. ಇಂಟು ಮತ್ತೆ 4⁻0 ಕೊಟ್ಟಿರೋದ್ರಿಂದ 1 ಅಂತ ಬರಿತೀರಿ. ಪ್ಲಸ್ ಇಲ್ಲಿ ಇಂಟು ಫಸ್ಟ್ ಮಾಡಬೇಕು, 5 × 6 ಮಾಡಿದ್ರೆ 30 ಬರುತ್ತೆ. -4 + 6 ಹೋಲ್ ಡಿವೈಡೆಡ್ ಬೈ 12. ಈಗ 1 + 3 ಮಾಡಿದ್ರೆ 4, ಪಕ್ಕದಲ್ಲಿರುವ 1 ಮಲ್ಟಿಪ್ಲೈ ಮಾಡಿದ್ರೆ 4 1s 4 + 30 -4 + 6 ಮತ್ತೆ ಹೋಲ್ ಡಿವೈಡೆಡ್ ಬೈ 12 ಆಸ್ ಇಟ್ ಈಸ್ ಬರ್ಕೊಳ್ತೀರಾ. ನೋಡಿ, ಈಗ 4ಕ್ಕೆ 30 ಕೂಡಿದ್ರೆ 34, 6ಕ್ಕೆ ಪ್ಲಸ್ ಇರೋದ್ರಿಂದ 34, 6 40 ಆಯಿತು. 40ರಲ್ಲಿ 4 ಕಳೆದ್ರಿ ಅಂದರೆ 36 ಬರುತ್ತೆ. ಪಕ್ಕದಲ್ಲಿರುವಂಥ 12 ಹಾಗೆ ಬರ್ಕೊಳ್ತೀರಾ. ಈಗ 12ರಿಂದ 36 ನೀವು ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ 3 ಬರುತ್ತೆ. ಸೊ ದಟ್ ನೀವು ಇಲ್ಲಿ ಕಂಪ್ಲೀಟ್ ಇದಿಷ್ಟರ ಸಿಂಪ್ಲಿಫೈ ಮಾಡಿದಾಗ ಕೊನೆಗೆ ಆನ್ಸರ್ ಬರ್ತಕ್ಕಂಥದ್ದು ಎಷ್ಟು? 3 ಅಂತೇಳಿ ನೀವು ಸುಲಭವಾಗಿ ಹೇಳಬಹುದು. ಸೊ ನೆಕ್ಸ್ಟ್ 54ನೇ ಪ್ರಶ್ನೆಯನ್ನು ನೀವು 53ನೇ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡೋದಾದರೆ ಆರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಿದ್ದು. ಒಂದು ಸಮಾಂತರ ಶ್ರೇಣಿಯಲ್ಲಿ 5 ಪದಗಳಿವೆ. ಕೊನೆಯ ಪದವು ಮೊದಲ ಪದದ 4ರಷ್ಟಿದೆ. ಆ ಶ್ರೇಣಿಯ ಮಧ್ಯದ ಪದ 20 ಆದರೆ ಆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ದೇರ್ ಆರ್ 5 ಟರ್ಮ್ಸ್ ಇನ್ ಆನ್ ಆರ್ಥಮೆಟಿಕ್ ಪ್ರೋಗ್ರೆಷನ್. ದ ಲಾಸ್ಟ್ ಟರ್ಮ್ ಈಸ್ 4 ಟೈಮ್ಸ್ the first term, and if the middle term is 20, then find the terms of the arithmetic progression ಅಂತ ಕೊಟ್ಟಿದ್ದಾರೆ.
ವೆರಿ ಸಿಂಪಲ್. ಕೊಟ್ಟಿರುವಂಥ ಪ್ರಶ್ನೆಯನ್ನು ನೀವು ಸಾಲ್ವ್ ಮಾಡಬೇಕಾದಾಗ ಆ ಕೊಟ್ಟಂಥ 5 ಪದಗಳನ್ನು ನೀವು ಸುಲಭವಾಗಿ ಇಲ್ಲಿ 2 ಮೈನಸ್ ಪದಗಳು 2 ಪ್ಲಸ್ ಪದಗಳ ರೂಪದಲ್ಲಿ ತಗೊಂಡಾಗ 5 ಟರ್ಮ್ಸನ್ನು ನೀವು ಒಂದು a-2d ಮೊದಲನೇ ಪದ, ಎರಡನೇ ಪದ a-d, ಮೂರನೇ ಪದ a, ನಾಲ್ಕನೇದು a+d, ಹಾಗೆ ಐದನೇದು a+2d ಅಂತ ತಗೊಂಡ್ರೆ ಮಿಡ್ಲ್ ಟರ್ಮ್ ಕೊಟ್ಟಿದ್ದಾರೆ ಅವರು a. ಸೊ a = 20 ಅಂತ ತಗೊಳ್ಳೋಣ. ಇನ್ನೊಂದು ಕಂಡೀಷನ್ ಹೇಳ್ತಾರೆ, ಕೊನೆಯ ಪದವು ಮೊದಲನೇ ಪದದ 4ರಷ್ಟು. ಅದರ ಪ್ರಕಾರ a+2d = 4 × a-2d ಆಯಿತು. ಈಗ 4ನಿಂದ a-2d ಮಲ್ಟಿಪ್ಲೈ ಮಾಡಿದ್ರೆ 4a - 8d ಆಗುತ್ತೆ. a ಈ ಕಡೆ ತಗೊಳ್ರಿ, ಡಿ ಆ ಕಡೆ ಕಳಿಸಿದ್ರೆ 2d + 8d = 4a - a ಆಯಿತು. ದೆನ್ 2d + 8d ಅಂದರೆ 10d, 4a - a ಅಂದರೆ 3a. ಏನ ವ್ಯಾಲ್ಯೂ 20 ಕೊಟ್ಟಿರೋದ್ರಿಂದ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದರೆ 10d = 3 × 20 ಮಾಡಿದರೆ ನಿಮಗೆ 60 ಬರುತ್ತೆ. ಆ 10d ಮತ್ತು 60 ಅಬ್ಸರ್ವ್ ಮಾಡಿದಾಗ 10ರಿಂದ ನೀವು 60 ಭಾಗಾಕಾರ ಮಾಡಿದರೆ 6 ಬರುತ್ತೆ. ಹಾಗಾಗಿ d = 6 ಅಂತ ಹೇಳ್ಬೋದು. ಸೊ ಡಿನ ವ್ಯಾಲ್ಯೂ 6 ಬಂತು ಅಂತ ಅಂದಮೇಲೆ ನಿಮಗೆ ಅವರು ಆ ಟರ್ಮ್ಸ್ಗಳನ್ನು ಕಂಡುಹಿಡಿರಿ ಅಂತ ಕೊಟ್ಟಿರೋದ್ರಿಂದ, ಸೊ ದಟ್ ಟರ್ಮ್ಸ್ ಆರ್ ಮೇಲ್ಗಡೆ ನೀವು ತಗೊಂಡಿರುವ ಹಾಗೆ a-d 2d, a-d, a+d, a+2d ಅಂತ ಕನ್ಸಿಡರ್ ಮಾಡಿದ್ರಿ ಅಂದರೆ ಇಲ್ಲಿ ನೀವು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ಆಯಿತು. a ಅಂದರೆ 20, ಹಾಗೆಯೇ -2 × d ಅಂದರೆ 6. ಅಲ್ಲಿಗೆ 20 - 6 ಎರಡನೇ ಪದ, ಮೂರನೇ ಪದ 20, ನಾಲ್ಕನೇ ಪದ 20 + 6, ಐದನೇ ಪದ 20 + 2 × 6. ಸೊ 20 - 2 × 6 ಮಾಡಿದ್ರೆ 12 ಬರುತ್ತೆ. ಸೊ 20ರಲ್ಲಿ 12 ಕಳೆದ್ರೆ 8, 20ರಲ್ಲಿ 6 ಕಳೆದ್ರೆ 14, 20, 20ಕ್ಕೆ 6 ಸೇರಿಸಿದ್ರೆ 26, 2 × 6 ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ. 12ಕ್ಕೆ 20 ಕೂಡಿದ್ರೆ 32 ಬರುತ್ತೆ. ಸೊ ಆ 5 ಪದಗಳು 8, 14, 20, 26 ಮತ್ತು 32 ಅಂತೇಳಿ ಸುಲಭವಾಗಿ ಹೇಳಬಹುದು. ಸೊ ಇನ್ನು 54ನೇ ಪ್ರಶ್ನೆಯನ್ನು ನೋಡೋದಾದರೆ, p(x) = x - 1 × x² + 3x + a ಮತ್ತು q(x) = x + 2 × x² + 2x + b. ಈ ಬಹುಪದೋಕ್ತಿಗಳ ಮಾಸ x - 1 × x + 2 ಆದರೆ a ಮತ್ತು b ಗಳ ಬೆಲೆ ಅಂತ ಕೇಳಿದ್ದಾರೆ. HCF ಕೊಟ್ಟಿದ್ದಾರೆ ಅವರೇ, ಏನೋ x - 1 ಮತ್ತು x + 2 ಕೊಟ್ಟಿರುವ ಎರಡೂ ಪಾಲಿನಾಮಿಯಲ್ಸಿನ HCF ಅದಾದರೆ ನೀವು ಎ ಮತ್ತು ಬಿ ನ ಬೆಲೆಗಳನ್ನು ಕಂಡುಹಿಡಿಬೇಕು. ಕೊಟ್ಟಿರುವಂಥ ಎರಡು ಬಹುಪದೋಕ್ತಿಗಳು, ಆ ಒಂದು ಬಹುಪದೋಕ್ತಿಯನ್ನು ನೀವು ಎರಡೂ ಬಹುಪದೋಕ್ತಿಗಳಲ್ಲಿ x - 1 × x + 2 ಅಂತಕ್ಕಂಥ HCF ಇದೆ ಅಂದರೆ ಅದರ ಅರ್ಥ ಈ ಒಂದು ಪಾಲಿನಾಮಿಯಲ್ಸ್ ಏನಿದಾವಲ್ಲ x² + 3x + a ನಲ್ಲಿ ಒಂದು x - 1 ಪಕ್ಕದಲ್ಲಿದೆ ಅಂದರೆ ಇನ್ನು x + 2 ಅಂತಕ್ಕಂಥ ಫ್ಯಾಕ್ಟರು ಈ ಒಂದು ಪಾಲಿನಾಮಿಯಲ್ನಲ್ಲಿ ಇದೆ ಅಂತ ಅರ್ಥ. ಅದರ ಅರ್ಥ ಏನು ಅಂದರೆ x² + 3x + a ನಲ್ಲಿ x + 2 ಅನ್ನೋ ಫ್ಯಾಕ್ಟರ್ ಇದೆ ಅಂದರೆ ಅದರ ಅರ್ಥ ನೀವು ಸುಲಭವಾಗಿ ಏನು ತಗೊಳ್ಬೋದು ಅಂದರೆ x + 2 ಅನ್ನು = 0 ಅಂತ ತಗೊಂಡು +2 ಅನ್ನು ಈಕ್ವಲಿಂದ ಆ ಕಡೆ ಕಳಿಸಿದರೆ -2 ಬರುತ್ತೆ. ಸೊ ಆ ಒಂದು ಎಕ್ಸಿನ ಬೆಲೆಯನ್ನು x² + 3x + a ಅಂತಕ್ಕಂಥ ಒಂದು ಪಾಲಿನಾಮಿಯಲ್ಗೆ ಹಾಕಿದಾಗ ಎನ ಬೆಲೆ ಸಿಗುತ್ತೆ. ಗೊತ್ತಾಯ್ತಲ್ವಾ? ಸೊ ಅದರ ಆಧಾರದ ಮೇಲೆ ನೋಡಿ, ಇಲ್ಲಿ ನಿಮಗೆ x ಇರೋ ಜಾಗದಲ್ಲಿ -2 ಅನ್ನು ಹಾಕಿದ್ರಿ ಅಂದರೆ -2² + 3 × -2 + a. ಅಲ್ಲಿಗೆ -2 ನ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ, 3 × -2 ಮಾಡಿದ್ರೆ 6 ಬರುತ್ತೆ. ಅಲ್ಲಿಗೆ 4 - 6 ಮಾಡಿದ್ರೆ -2 + a = 0 ಆಗುತ್ತೆ. -2 ಈಕ್ವಲಿಂದ ಆ ಕಡೆ ಹೋದರೆ a = 2 ಅಂದರೆ ಅಲ್ಲಿಗೆ ಎನ ಬೆಲೆ ಸಿಕ್ತು ನಿಮಗೆ 2 ಅಂತ ಹೇಳಿ. ಹಾಗೆಯೇ ಇನ್ನೊಂದು ಪಾಲಿನಾಮಿಯಲ್ ಅನ್ನು ಕೊಟ್ಟಿದ್ದಾರೆ. ಆ ಒಂದು ಪಾಲಿನಾಮಿಯಲ್ನಲ್ಲಿ x² + 2x + b ಅಂತಕ್ಕಂಥದ್ರಲ್ಲಿ ಕೂಡ x - 1 ಅನ್ನೋದು ಒಂದು ಫ್ಯಾಕ್ಟರ್ ಆಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಫ್ಯಾಕ್ಟರ್ ಇರುತ್ತೆ. ಸೊ ಒಂದು ಫ್ಯಾಕ್ಟರನ್ನು ನಾವು x - 1 ಅಂತ ಕನ್ಸಿಡರ್ ಮಾಡಿದರೆ ಇಲ್ಲೂ ಕೂಡ x - 1 = 0 ಅಂತ ತಗೊಂಡ್ರಿ ಅಂದರೆ x = 1 ಆಗುತ್ತೆ. ಅದ್ರ ಪ್ರಕಾರ x ನ ಬೆಲೆಯನ್ನು ಅಂದರೆ 1ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1² + 2 × 1 + b ಆಗುತ್ತೆ. 1ಅನ್ನು ಸ್ಕ್ವೇರ್ ಮಾಡಿದರೆ 1 + 2 × 1 ಮಾಡಿದರೆ 2, 1 + 2 ಮಾಡಿದರೆ 3 ಬರುತ್ತೆ. 3 + b = 0 ಅಂತ ತಗೊಂಡ್ರಿ ಅಂದರೆ 3ಅನ್ನು ಈಕ್ವಲಿಂದ ಆ ಕಡೆ ಕಳಿಸಿದಾಗ b ನ ಬೆಲೆ -3 ಬರುತ್ತೆ. ಸೊ ದಟ್ ದ ವ್ಯಾಲ್ಯೂ ಆಫ್ a = 2, ಹಾಗೇನೆ ವ್ಯಾಲ್ಯೂ ಆಫ್ b = -3 ಅಂತೇಳಿ ನಾವು ಈ ಒಂದು ಪ್ರಶ್ನೆಗೆ ಉತ್ತರವನ್ನಾಗಿ ಹೇಳಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ 55ನೇ ಪ್ರಶ್ನೆ. ಒಂದು ತ್ರಿಭುಜಾಕಾರದ ಜಮೀನಿನ ಬಾಹುಗಳು 3:5:7 ಅನುಪಾತದಲ್ಲಿವೆ.
ಜಮೀನಿನ ಸುತ್ತಳತೆ 450 ಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ದ ಸೈಡ್ಸ್ ಆಫ್ ಎ ಟ್ರಯಾಂಗುಲರ್ ಫೀಲ್ಡ್ ಆರ್ ಇನ್ ದ ರೇಷಿಯೋ 3:5:7. ಇಫ್ ದ ಪೆರಿಮೀಟರ್ ಆಫ್ ದ ಫೀಲ್ಡ್ ಈಸ್ 450 ಮೀಟರ್ ದೆನ್ ಫೈಂಡ್ ದ ಏರಿಯಾ ಆಫ್ ದ ಫೀಲ್ಡ್ ಅಂತ ಕ್ವಶನ್. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ತ್ರಿಭುಜಾಕಾರದ ಜಮೀನಿದೆ ಅಂತ ಕೊಟ್ಟಿದ್ದಾರೆ. ಆ ಜಮೀನಿನ ಪ್ರತಿಯೊಂದು ಬಾಹುಗಳಂದರೆ 3 ಬಾಹುಗಳ ಅನುಪಾತವನ್ನು ಕೊಟ್ಟಿದ್ದಾರೆ. 3:5:7 ಅಂತೇಳಿ. ಅದ್ರ ಪ್ರಕಾರ ನಾವು ಜಮೀನಿನ 3 ಬಾಹುಗಳನ್ನು ನಾವಿಲ್ಲಿ ಏನಂತ ತಗೊಳ್ಬೋದು ಅಂದರೆ 3x 5x ಮತ್ತು 7x ಅಂತ ಹೇಳ್ಬೋದು. ಇದರ ಆಧಾರದ ಮೇಲೆ ಒಟ್ಟು ತ್ರಿಭುಜಾಕಾರದ ಜಮೀನಿನ ಸುತ್ತಳತೆಯನ್ನು ಏನು ಕೊಟ್ಟಿದ್ದಾರೆ, ಅಲ್ಲಿಗೆ ಸುತ್ತಳತೆ ಅಂದರೆ ಏನಾಗುತ್ತೆ ಅಂದರೆ 3x + 5x + 7x = 450 ಅಂತ ಆಗುತ್ತೆ. ಅಲ್ಲಿಗೆ 3x + 5x + 7x = 450 ಆಯಿತು ಅಂದರೆ 3 + 5 8 ಬರುತ್ತೆ, +7 ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ 15x ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 450. ಸೊ ಈಗ 15ಇಂದ 450ಯನ್ನು ಡಿವೈಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಎಕ್ಸ್ನ ಬೆಲೆ ಸಿಗುತ್ತೆ. ಏನು ಸಿಗುತ್ತಪ್ಪ ಎಕ್ಸ್ನ ಬೆಲೆ ಅಂತ ಹೇಳಿದ್ರೆ x = 30 ಬರುತ್ತೆ. ಇದರ ಆಧಾರದ ಮೇಲೆ 3 ಬಾಹುಗಳನ್ನು ನೋಡ್ತಾ ಹೋದಾಗ 3x ಅಂತ ಹೇಳಿದ್ರೆ 3 × 30 ಮಾಡಿದ್ರೆ 90 ಮೀಟರ್ ಬರುತ್ತೆ. ಎರಡನೇ ಬಾಹು 5x ಅಂತ ತೊಗೊಂಡಿದ್ದೀರಾ, 5x × 30 5 × 30 ಮಾಡಿದ್ರೆ 150 ಬರುತ್ತೆ. ಮೂರನೇ ಬಾಹು 7 × 30 ಮಾಡಿದ್ರೆ 210 ಬರುತ್ತೆ. ಈಗ ನೀವಿಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಜಮೀನಿನ ವಿಸ್ತೀರ್ಣ, ತ್ರಿಭುಜಾಕಾರದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೆರೆನ್ಸ್ ಅವರು ಒಂದು ಸೂತ್ರವನ್ನು ಹೇಳಿದ್ದಾರೆ. ಏನದು ಸೂತ್ರ ಅಂದರೆ A = √s × s - a × s - b × s - c. ಇದರ ಆಧಾರದ ಮೇಲೆ ಎಸ್ ಅಂತ ಹೇಳಿದ್ರೆ ಸೆಮಿ ಪೆರಿಮೀಟರ್ ಅಂದರೆ ತ್ರಿಭುಜದ ಆಕಾರದ ಅರ್ಧ ಸುತ್ತಳತೆ ಅಂತ ಕರಿತೀವಿ ನಾವು. ಅಲ್ಲಿಗೆ ಒಟ್ಟು ಸುತ್ತಳತೆ 450 ಕೊಟ್ಟಿದ್ದಾರೆ. ಅದನ್ನು /2 ಮಾಡಿದರೆ ಅಂದರೆ 225 ಬರುತ್ತೆ. ಈಗ ನೀವು A = ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ರೆ ಎಸ್ ಇರೋ ಜಾಗದಲ್ಲಿ 225 ಹಾಕ್ತೀರಾ, ಇಂಟು s - a ಅಂದರೆ 225 ಮೈನಸ್ ಮೊದಲನೇ ಬಾಹು 90 ಅಂತ ತಗೊಳ್ಬೇಕು. ಈ ರೀತಿ ನೀವು ಸಿಂಪ್ಲಿಫೈ ಮಾಡ್ತಾ ಹೋದಾಗ ನಿಮಗೆ ಎರಡನೇದು ನೋಡಿದ್ರೆ 225 ಮೈನಸ್ 150 ಅಂತ ತಗೊಳ್ಬೇಕು, ಇನ್ನೊಂದು 225 - 210. ಈಗ ಒಂದೊಂದಾಗಿ ಸಿಂಪ್ಲಿಫೈ ಮಾಡ್ತಾ ಹೋದಾಗ √225 ಇಂಟು 225 - 90 ಮಾಡಿದ್ರೆ 135 ಬರುತ್ತೆ. 225 - 150 ಮಾಡಿದ್ರೆ 75 ಬರುತ್ತೆ. 225 - 210 ಮಾಡಿದ್ರೆ 15 ಬರುತ್ತೆ. ಈಗ ಇದರಲ್ಲಿ ನೀವೇನು ಮಾಡ್ಬೋದು ಅಂದರೆ ಕಂಪ್ಲೀಟ್ ಆಗಿ 225 ಇಂಟು 135 ಇಂಟು 75 ಇಂಟು 15 ಅನ್ನು ಮಲ್ಟಿಪ್ಲೈ ಮಾಡಿ ಅದರಲ್ಲಿ 3375ನ ಸ್ಕ್ವೇರ್ ಬರುತ್ತೆ ಇಂಟು 3 ಅಂತ ಬರೀಬೋದು. ಅಲ್ಲಿಗೆ 3375 ಹೊರಗಡೆ ಬಂದರೆ ಸ್ಕ್ವೇರ್ ರೂಟ್ನ ಒಳಗಡೆ 3 ಉಳಿತದೆ. ಅಂದರೆ ಅಲ್ಲಿಗೆ 3375 √3 ಸ್ಕ್ವೇರ್ ಮೀಟರು ಇದು ಟ್ರಯಾಂಗಲಿನ ಏರಿಯಾ, ಅಂದರೆ ಆ ಒಂದು ತ್ರಿಭುಜಾಕಾರದ ಜಮೀನಿನ ಒಟ್ಟು ವಿಸ್ತೀರ್ಣ ಅಂಥೇಳಿ ನೀವು ಸುಲಭವಾಗಿ ಹೇಳಬಹುದು. ಸೊ ಮುಂದಿನ ಪ್ರಶ್ನೆ, ದ್ವೀಪ ಸ್ತಂಭದ ಮೇಲಿನಿಂದ ಅದರ 2 ವಿರುದ್ಧ ದಿಕ್ಕಿನಲ್ಲಿರುವ ಹಡಗುಗಳನ್ನು ಗಮನಿಸಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 45 ಡಿಗ್ರಿ ಮತ್ತು 60 ಡಿಗ್ರಿ ಆಗಿದೆ. ದ್ವೀಪ ಸ್ತಂಭದ ಎತ್ತರ 120 ಮೀಟರ್ ಇದ್ದು ಆ 2 ಹಡಗುಗಳ ನಡುವೆ ಎಳೆಯಬಹುದಾದ ಸರಳ ರೇಖೆಯು ದ್ವೀಪ ಸ್ತಂಭದ ಮೂಲಕ ಹಾದು ಹೋದರೆ ಹಡಗುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಫ್ರಮ್ ಎ ಲೈಟ್ ಹೌಸ್ ದ ಆಂಗಲ್ಸ್ ಆಫ್ ಡಿಪ್ರೆಷನ್ of 2 ships on opposite sides of the lighthouse were observed to be 45 degree and 60 degree. If the lighthouse is 125 meter and the line joining the 2 ships passes through the foot of the lighthouse, then find the distance between the 2 ships ಅಂತ ಕ್ವಶನ್. ನೋಡಿ, ಪ್ರಶ್ನೆ ತುಂಬ ಸಿಂಪಲ್ ಆಗಿ ಹೇಳ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಒಂದು ಸರಳ ರೇಖೆ, ಸಮುದ್ರದಲ್ಲಿ ಒಂದು ಸರಳ ರೇಖೆಯ ರೂಪದಲ್ಲಿ ಇರ್ತಕ್ಕಂತಹ ಒಂದು ರೇಖೆಯನ್ನು ಎಳೆದಾಗ 2 ಶಿಪ್ಗಳು ಬರ್ತವೆ. ಆ 2 ಶಿಪ್ಗಳಿಂದ ಸುಮಾರು 120 ಮೀಟರ್ ಹೈಟನ್ನು ಹೊಂದಿರುವ ಲೈಟ್ ಹೌಸ್ನಿಂದ ಆ 2 ಶಿಪ್ಗಳನ್ನು ಅಬ್ಸರ್ವ್ ಮಾಡಿದಾಗ ಆಂಗಲ್ ಆಫ್ ಡಿಪ್ರೆಷನ್ ಬಂದು ಒಂದು 60 ಡಿಗ್ರಿ ಬರುತ್ತೆ, ಇನ್ನೊಂದು 45 ಡಿಗ್ರಿ ಬರುತ್ತೆ. ಹಾಗಿದ್ದ ಮೇಲೆ ಅವ್ರ ಪ್ರಶ್ನೆ ತುಂಬ ಸುಲಭ. ಏನಂದರೆ ಆ 2 ಶಿಪ್ಗಳ ನಡುವಿನ ಡಿಸ್ಟೆನ್ಸ್ ಎಷ್ಟು? ಇಲ್ಲಿ ಶಿಪ್ಗಳ ನಡುವಿನ ಡಿಸ್ಟೆನ್ಸ್ ಅಂದರೆ ನಾವು ಸಿ ಮತ್ತು ಡಿ ಅನ್ನು ಹೇಳ್ಬೋದು. ಸೊ ಸಿ ಇಂದ ಡಿಗಿರುವಂಥ ಡಿಸ್ಟೆನ್ಸನ್ನು ಕಂಡುಹಿಡಿಬೇಕು ಅಂತ ಹೇಳಿದರೆ ಮೊದಲನೇದಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ 45 ಡಿಗ್ರಿ ಆ್ಯಂಗಲನ್ನು ಹೊಂದಿರುವ ಡಿ ಇಂದ ಕನ್ಸಿಡರ್ ಮಾಡಿ ABD ಟ್ರಯಾಂಗಲ್ ಕನ್ಸಿಡರ್ ಮಾಡಿ ABDನಲ್ಲಿ BDಯ ಲೆಂತನ್ನು ಕಂಡುಹಿಡ್ಕೊಳ್ಬೇಕು. ಸೊ ಇನ್ ಟ್ರಯಾಂಗಲ್ ABD ABಯನ್ನು ನಾವು ಆ್ಯಂಗಲ್ ಆಫ್ ಡಿಪ್ರೆಷನ್ 45 ಡಿಗ್ರಿ ಅಂತೇನಿದೆಯಲ್ಲ, ಆ್ಯಂಗಲ್ ಡಿ ಅನ್ನು 45 ಡಿಗ್ರಿ ಅಂತ ಕನ್ಸಿಡರ್ ಮಾಡಿದರೆ ಆ್ಯಂಗಲ್ ಬಿ 90 ಡಿಗ್ರಿ ಇದೆ ಅಂತ ಕನ್ಸಿಡರ್ ಮಾಡಿದರೆ
ಟ್ಯಾನ್ ಥೀಟಾವನ್ನು ನೀವು ಹಾಕಬೇಕಾಗತ್ತೆ. ನೋಡಿ ಟ್ಯಾನ್ ಥೀಟಾ ಹಾಕಿದ್ರಿ ಅಂತ ಹೇಳಿದ್ರೆ ಎ ಬಿ ಬೈ ಬಿ ಡಿ ಆಗುತ್ತೆ. ಅಲ್ಲಿಗೆ ಟ್ಯಾನ್ ಡಿ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಡಿ ಕನ್ಸಿಡರ್ ಮಾಡಿದ್ರೆ ಟ್ಯಾನ್ ಡಿನ ಬೆಲೆ 45 ಡಿಗ್ರಿ ಇದೆ. ದಟ್ ಈಸ್ ಈಕ್ವಲ್ ಟು ಎ ಬಿ ಅಂತ ಹೇಳಿದ್ರೆ ಲೈಟ್ ಹೌಸ್ನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ 120 ಡಿವೈಡೆಡ್ ಬೈ ಬಿ ಡಿ. ಈಗ ಟ್ಯಾನ್ 45 ಡಿಗ್ರಿಯ ವ್ಯಾಲ್ಯೂ 1 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 120 ಡಿವೈಡೆಡ್ ಬೈ ಬಿ ಡಿ ಅಂತ ಮಾಡಿದ್ರೆ ಬಿ ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ 120 ಇಂಟು 1 ಮಾಡಿದ್ರೆ 120 ಮೀಟರ್ ಬರುತ್ತೆ. ಈಗ ಬಿ ಡಿನ ಮೆಜರ್ಮೆಂಟ್ ಸಿಕ್ತು ಮತ್ತು ಎ ಬಿನ ಮೆಜರ್ಮೆಂಟ್ ಸಿಕ್ತು. ಸಿ ಡಿಯ ಮೆಜರ್ಮೆಂಟ್ ಬೇಕು ಅಂದರೆ ನೀವು ಬಿ ಸಿಯ ಮೆಜರ್ಮೆಂಟನ್ನು ಬಿ ಡಿನಲ್ಲಿ ಕಳಿಬೇಕು. ಅಲ್ಲಿಗೆ ಬಿ ಸಿಯ ಮೆಜರ್ಮೆಂಟ್ ಕಂಡುಹಿಡ್ಕೋಬೇಕಂದ್ರೆ ಮತ್ತೆ ನೀವು 60 ಡಿಗ್ರಿ ಆ್ಯಂಗಲನ್ನು ಕನ್ಸಿಡರ್ ಮಾಡಿ ಟ್ರಯಾಂಗಲ್ ಎ ಬಿ ಸಿಯನ್ನು ತೊಗೊಳ್ರಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಇಲ್ಲೂ ಕೂಡ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದ್ರೆ 120 ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಂತ ತೊಗೊಳ್ತೀರಾ. ಟ್ಯಾನ್ 60 ಡಿಗ್ರಿಯ ವ್ಯಾಲ್ಯೂ √3 ಬರುತ್ತೆ. √3 ಈಸ್ ಈಕ್ವಲ್ ಟು 120 ಡಿವೈಡೆಡ್ ಬೈ ಬಿ ಸಿ ಮಾಡಿದ್ರಿ ಅಂತ ಹೇಳಿದ್ರೆ ಬಿ ಸಿ ಈಸ್ ಈಕ್ವಲ್ ಟು 120 ಡಿವೈಡೆಡ್ ಬೈ √3 ಆಗುತ್ತೆ. 120 ಡಿವೈಡೆಡ್ ಬೈ √3 ನೀವು √3 ಇಂಟು √3 ಡಿವೈಡೆಡ್ ಬೈ √3 ರೂಪದಲ್ಲಿ ಬರ್ಕೊಳ್ಬೋದು. 120 40 ಇಂಟು √3 ಇಂಟು √3 ಬರ್ಕೊಂಡ್ರಿ ಅಂದರೆ ಅದು 120ಗೆ ಸಮ ಇರುತ್ತೆ. ಸೊ ಡಿವೈಡೆಡ್ ಬೈ √3 ಒಂದು ಮೇಲ್ಗಡೆ ಇರುವ √3 ಕ್ಯಾನ್ಸಲ್ ಆಯಿತು ಅಂದರೆ ಬಿ ಸಿನ ಮೆಜರ್ಮೆಂಟು 40 √3 ಬರುತ್ತೆ. ಟೋಟಲ್ ಬಿ ಡಿನ ಮೆಜರ್ಮೆಂಟ್ 120 ಇದೆ. ಬಿ ಡಿನಲ್ಲಿ ಬಿ ಸಿಯನ್ನು ಕಳೆದಾಗ ನಿಮಗೆ ಸಿ ಡಿಯ ಮೆಜರ್ಮೆಂಟ್ ಸಿಗುತ್ತೆ. ಹಾಗಾಗಿ ಸಿ ಡಿ ಇಸ್ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಸಿ ಮಾಡಿದ್ರೆ 120 ಮೈನಸ್ 40 √3 ಮಾಡಿದ್ರಿ ಅಂದರೆ 120ನಲ್ಲಿ 40 ಎರಡರಲ್ಲೂ ಕಾಮನ್ ಆಗಿ 40 ಹೊರಗಡೆ ಬಂತು ಅಂದರೆ 40 ಇಂಟು 3 ಮಾಡಿದರೆ 120 ಬರೋದ್ರಿಂದಾಗಿ √3 ಮೈನಸ್ √3 ಬ್ರಾಕೆಟ್ ಒಳಗಡೆ ಉಳ್ಕೊಳ್ಳುತ್ತೆ. ಇದನ್ನು ಇನ್ನೂ ಸುಲಭ ರೂಪದಲ್ಲಿ ಬರೆದಾಗ ನೀವು √3ನ ರೂಟಿಂದ ಹೊರಗಡೆ ಬಂದರೆ ಬ್ರಾಕೆಟಿಂದ ಹೊರಗಡೆ ತೆಗೆದ್ರೆ ಟೋಟಲ್ ಅವೆರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸು ಎರಡು ಶಿಪ್ಗಳ ನಡುವೆ ಇರೋ ಡಿಸ್ಟೆನ್ಸು 40 √3 ಇಂಟು √3 ಮೈನಸ್ 1 ಮೀಟರ್ ಅಂಥೇಳಿ ನೀವು ಸುಲಭವಾಗಿ ಇದಕ್ಕೆ ಆನ್ಸರ್ನ ಹೇಳಬಹುದು. ಓಕೆನಾ? ಸೊ ಈ ರೀತಿಯಲ್ಲಿ ನೀವು ಆ ಎರಡು ಶಿಪ್ಗಳ ನಡುವಿನ ಡಿಸ್ಟೆನ್ಸನ್ನು ಸುಲಭವಾಗಿ ಕಂಡುಹಿಡಿದಿದ್ದೀರಾ. ಇದಾದ ನಂತರ 57ನೇ ಪ್ರಶ್ನೆ, ಎರಡು ಸಮಮಿತಿ ಅಕ್ಷರಗಳನ್ನು ಹೊಂದಿರುವ ಇಂಗ್ಲಿಷ್ ವರ್ಣಮಾಲೆಯ ಯಾವುದಾದ್ರೂ ಎರಡು ದೊಡ್ಡ ಅಕ್ಷರಗಳನ್ನು ಬರೆಯಿರಿ ಅಂತೇಳಿ. ವೆರಿ ಸಿಂಪಲ್ಲು. ರೈಟ್ ಎನಿ 2 ಕ್ಯಾಪಿಟಲ್ ಲೆಟರ್ಸ್ ಆಫ್ ಇಂಗ್ಲಿಷ್ ಆಲ್ಫಾಬಿಟ್ ಹ್ಯಾವಿಂಗ್ 2 ಲೈನ್ಸ್ ಆಫ್ ಸಿಮೆಟ್ರಿ ಅಂತ ಕೊಟ್ಟಿದ್ದಾರೆ. ಆ 2 ಲೈನ್ಸ್ ಆಫ್ ಸಿಮೆಟ್ರಿಯನ್ನು ಹೊಂದಿರುವಂಥ ಎರಡು ಆಲ್ಫಾಬಿಟ್ಸ್ ಯಾವ್ದ್ಯಾವುದು ಅಂದರೆ ಅದು ದೇ ಆರ್ H and I. ಸೊ ದಟ್ H and I ಅಂತೇಳಿ ನೀವು 57ನೇ ಪ್ರಶ್ನೆಗೆ ಉತ್ತರವನ್ನಾಗಿ ಬರಿಬೇಕಾಗತ್ತೆ. ಅದರಲ್ಲಿ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ಸ್ ಆಫ್ ಸಿಮೆಟ್ರಿಯನ್ನು ನಾವು ನೋಡ್ತೀವಿ. ಇದಾದ ನಂತರದಲ್ಲಿ 58ನೇ ಪ್ರಶ್ನೆ ಬಂದ್ಬಿಟ್ಟು ಎಮ್ ಮತ್ತು ಎನ್ಗಳು x² ಮೈನಸ್ 7x ಪ್ಲಸ್ ಸಿ ಆದಾಗ ಈ ಒಂದು ಬೀಜೋಕ್ತಿಯ ಶೂನ್ಯತೆಗಳಾಗಿವೆ. ಎಮ್ ಮೈನಸ್ ಎನ್ ಇಸ್ ಈಕ್ವಲ್ ಟು 1 ಆದಾಗ ಸಿ ನ ಬೆಲೆ ಅಂತ ಕೇಳಿದ್ದಾರೆ. ಇಫ್ ಎಮ್ ಅಂಡ್ ಎನ್ ಆರ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ x² ಮೈನಸ್ 7x ಪ್ಲಸ್ ಸಿ ಸಚ್ ದಟ್ ಎಮ್ ಮೈನಸ್ ಎನ್ ಇಸ್ ಈಕ್ವಲ್ ಟು 1 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಸಿ ಅಂತೇಳಿ. ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಜೀರೋಸ್ನ ಆಧಾರದ ಮೇಲೆ ಸಮ್ ಆಫ್ ದ 2 zeros ಆಫ್ ದ ಪಾಲಿನಾಮಿಯಲ್ಲು ಪ್ರಾಡಕ್ಟ್ ಆಫ್ ದ 2 zeros ಆಫ್ ದ ಪಾಲಿನಾಮಿಯಲ್ನಿನ ಆಧಾರದ ಮೇಲೆ ಈ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಹೇಳಬಹುದು. ವೆರಿ ಸಿಂಪಲ್ಲು. ನೀವು ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಒಂದು ಪಾಲಿನಾಮಿಯಲನ್ನು ಇಲ್ಲಿ ಕೆಳಗಡೆ ಬರ್ಕೊಳ್ಳೋದೇ ಆದರೆ ಏನು ಬರಿಬೋದು ನೋಡಿ ಇಲ್ಲಿ. ಸೊ ನೋಡಿ ಇಲ್ಲಿ ಮೊದಲು x² ಮೈನಸ್ 7x ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಬರ್ಕೊಂಡ್ರೆ ಇದು ಕ್ವಾಡ್ರಾಟಿಕ್ ಈಕ್ವೇಷನಿನ ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆ. ಹಾಗಾಗಿ ax² ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂಡ್ರೆ ಎರಡನ್ನು ಕಂಪ್ಯಾರಿಸನ್ ಮಾಡಿದಾಗ ಎ ನ ಕೊಯಿಫಿಸಿಯೆಂಟು 1, ಬಿ ನ ಕೊಯಿಫಿಸಿಯೆಂಟು -7 ಇದೆ. ಹಾಗೆಯೇ ಸಿ ಬಂದುಬಿಟ್ಟು ಸಿ ಅಂತ ತೊಗೊಳ್ತೀವಿ ನಾವು. ಅಲ್ಲಿಗೆ ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು -7, ಸಿ ಇಸ್ ಈಕ್ವಲ್ ಟು ಸಿ. ನಾವು ಪ್ರಾಡಕ್ಟ್ ಆಫ್ 2 zeros ನಾವು ಸೂತ್ರದ ರೂಪದಲ್ಲಿ ಏನಂತ ಬರಿತೀವಿ, ಸಿ ಬೈ ಎ ಅಂತ ಬರಿತೀವಿ. ಅಂದರೆ ಅಲ್ಲಿಗೆ ಎಮ್ ಎನ್ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ತೊಗೊಳ್ಬೋದು ನೀವು. ಗಿವನ್ ಅವ್ರು ಕೊಟ್ಟಿದ್ದಾರೆ ಎಮ್ ಮೈನಸ್ ಎನ್ ಇಸ್ ಈಕ್ವಲ್ ಟು 1 ಅಂಥೇಳಿ. -n ಈಕ್ವಲಿಂದ ಆ ಕಡೆ ಹೋದರೆ ಎಮ್ ಇಸ್ ಈಕ್ವಲ್ ಟು n ಪ್ಲಸ್ 1 ಆಗುತ್ತೆ. ಈಗ ಆ ಎಮ್ನ ಬೆಲೆಯನ್ನು n ಪ್ಲಸ್ 1 ಅಂತೇಳಿ ಇಲ್ಲಿ ಬರ್ಕೊಂಡ್ರಿ ಅಂದರೆ ಎಮ್ ಎನ್ ಇರೋ ಜಾಗದಲ್ಲಿ n ಪ್ಲಸ್ 1 ಇಂಟು n ಇಸ್ ಈಕ್ವಲ್ ಟು ಸಿ ಬೈ ಎ ಆಗುತ್ತೆ. ಜೊತೆಗೆ ಇನ್ನೊಂದೇನು, ಸಮ್ ಆಫ್ 2 zeros ಆಫ್ ದ ಪಾಲಿನಾಮಿಯಲ್, ಅದು ಕೂಡ ಸೂತ್ರ ಬಂದು ಮೈನಸ್ ಬಿ ಬೈ ಎ ಆಗುತ್ತೆ. ಮೈನಸ್ ಬಿ ಬೈ ಎ ಅಂತ ಹೇಳಿದ್ರೆ ನೀವು ಎಮ್ ಪ್ಲಸ್ ಎನ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಎಮ್ ಅಂತ ಹೇಳಿದ್ರೆ ನೀವು ಇಲ್ಲಿ ಮೇಲ್ಗಡೆ ಬಂದಿರುವಂತೆ n ಪ್ಲಸ್ 1 n ಇಸ್ ಈಕ್ವಲ್ ಟು ಮೈನಸ್ ಆಫ್ -7/1 ಅಂತ ತೊಗೊಳ್ತೀರಾ. ಅಲ್ಲಿಗೆ 2n ಪ್ಲಸ್ 1 ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 7 ಆಗುತ್ತೆ. ದೆನ್ 2n ಇಸ್ ಈಕ್ವಲ್ ಟು
+1 ಆ ಕಡೆ ಹೋದರೆ 7 - 1 ಮಾಡಿದ್ರೆ ನಿಮಗೆ 6 ಬರುತ್ತೆ. n = 2ರಿಂದ 8ನ ಭಾಗಾಕಾರ ಮಾಡಿದ್ರೆ 6 ಬರುತ್ತೆ. ಸೊ ಎನ್ನಿನ ಬೆಲೆ 3 ಬರುತ್ತೆ. 2ರಿಂದ 6ನ ಭಾಗಾಕಾರ ಮಾಡಿದರೆ ದೆನ್ n = 3. ಈ ಎನ್ನಿನ ಬೆಲೆನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 + 1 × 3 ಮಾಡ್ತೀರಾ. 3 + 1 ಮಾಡಿದ್ರೆ 4 ಬರುತ್ತೆ. 4 × 3 ಮಾಡಿದರೆ 12 ಬರುತ್ತೆ. ಗೊತ್ತಾಯ್ತಲ್ವಾ? 4 × 3 ಮಾಡಿದ್ರೆ 12. ಸೊ ದಟ್ C = 12 ಅಂತೇಳಿ ನೀವು ಆನ್ಸರ್ನ ಇಲ್ಲಿ ಬರಿಬೇಕಾಗತ್ತೆ. ಅಲ್ಲಿ ನಿಮಗೆ ಕೇಳಿರೋದು C ನ ಬೆಲೆ ಏನು ಅಂತೇಳಿ. ಸೊ C ನ ಬೆಲೆ ನಿಮಗೆ ಇಲ್ಲಿ ಸಿಗ್ತಾ ಇದೆ, ದಟ್ ಈಸ್ = 12. ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆ, ಒಂದು ನಿಯಮಿತ ಬಹುಭುಜಾಕೃತಿಯಲ್ಲಿ ಪ್ರತಿ ಹೊರಕೋನದ ಅಳತೆಯು ಅದರ ಒಳಕೋನದ ಅಳತೆಯ 20% ಇದೆ. ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇನ್ ಎ ರೆಗ್ಯುಲರ್ ಪಾಲಿಗಾನ್ ದ ಮೆಜರ್ ಆಫ್ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ 25% ಆಫ್ ದ ಮೆಜರ್ ಆಫ್ ಈಚ್ ಇಂಟೀರಿಯರ್ ಆ್ಯಂಗಲ್. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಸೈಡ್ಸ್ ಆಫ್ ದ ಪಾಲಿಗಾನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಂತಹ ಪ್ರಶ್ನೆಯನ್ನು ನೀವು ನೋಡಿದಾಗ ಒಂದು ಬಹುಭುಜಾಕೃತಿ ಇದೆ, ಅದು ನಿಯಮಿತವಾಗಿರುವಂಥದ್ದು, ಅಂದರೆ ರೆಗ್ಯುಲರ್ ಪಾಲಿಗಾನ್ ಅಂದರೆ ಅದರ ಅರ್ಥ ಅದರಲ್ಲಿ ಬರುವ ಪ್ರತಿಯೊಂದು ಕೋನಗಳು ಕೂಡ ಸಮನಾಗಿರ್ತವೆ. ಸೊ ಪ್ರತಿಯೊಂದು ಕೋನಗಳು ಸಮವಾಗಿರುವಂಥ ಒಂದು ಪಾಲಿಗಾನಿನಲ್ಲಿ ನಮಗೆ ಗೊತ್ತಿರುವ ಹಾಗೆ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಆ್ಯಂಗಲ್ಸಿನ ಮೊತ್ತ ಬಂದುಬಿಟ್ಟು 180 ಡಿಗ್ರಿ ಇರುತ್ತೆ. ಸೊ ದ್ಯಾಟ್ ದ ಆ್ಯಂಗಲ್ಸ್ ಆಫ್ ಸಮ್ ಆಫ್ ದ ಆ್ಯಂಗಲ್ಸ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆ್ಯಂಡ್ ಎಕ್ಸ್ಟೀರಿಯರ್ ಆ್ಯಂಗಲನ್ನು ನಾವು ಎಕ್ಸ್ ಮತ್ತು ವೈ ಅಂತ ಕನ್ಸಿಡರ್ ಮಾಡಿದ್ರೆ x + y = 180 ಡಿಗ್ರಿ ಅಂತ ಆಗುತ್ತೆ. ಆಗ x + y = 180 ಡಿಗ್ರಿ ಇದೆ ಅಂತ ಅಂದಮೇಲೆ ಈ ಕಡೆ ಇನ್ನೊಂದು ಎಂತ ತೊಗೊಳ್ಬೋದು ಅಂದರೆ x = 180 ಡಿಗ್ರಿ - y ಅಂತ ಕನ್ಸಿಡರ್ ಮಾಡ್ಬೋದು. ಅವರೇ ಹೇಳಿರುವ ಹಾಗೆ ಒಂದು ಕೋನ ಅಂದರೆ ಒಂದು ಎಕ್ಸ್ಟೀರಿಯರ್ ಆ್ಯಂಗಲ್ಲು ಇಂಟೀರಿಯರ್ ಆ್ಯಂಗಲಿನ 25% ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದೆ. ಇದರ ಆಧಾರದ ಮೇಲೆ ನೀವೇನು ಹೇಳ್ಬೋದು ಅಂತ ಹೇಳಿದ್ರೆ 25% ಅಂದರೆ ಏನು, 25/100. ಸೊ ದ್ಯಾಟ್ ಒಂದು ಎಕ್ಸನ್ನು ನಾವು 25/100 × y ಅಂತ ಕನ್ಸಿಡರ್ ಮಾಡಿದ್ರಿ ಅಂದರೆ 25/100 × y + y = 180 ಡಿಗ್ರಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅದ್ರ ಪ್ರಕಾರ ಅಲ್ಲಿ ಏನಾಗುತ್ತೆ ಅಂದರೆ 25/100 ಮಾಡಿದ್ರೆ ಕ್ಯಾನ್ಸಲ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ 4 ಬರುತ್ತೆ. ದೆನ್ 1/4 × y + y = 180 ಡಿಗ್ರಿ ಆಗುತ್ತೆ. ಅಥವಾ y/4 ಅಂತ ಹೇಳಿದ್ರೆ ಅದರ ಅರ್ಥ ಏನು, ಕಾಲು ಭಾಗ. ಒಂದಕ್ಕೆ ಕಾಲು ಭಾಗ ಸೇರಿಸಿದ್ರೆ ನೀವು ಇಲ್ಲಿ 5/4 × y ಅಂತ ಬರಿಬೋದು, ದಟ್ ಈಸ್ = 180 ಡಿಗ್ರಿ ಇರುತ್ತೆ. ಈಗ 5/4 ಈಕ್ವಲಿಂದ ಆ ಕಡೆ ಹೋದರೆ 4/5 ಆಗುತ್ತೆ. ದೆನ್ 180 ಡಿಗ್ರಿ × 4/5, 5ರಿಂದ 180 ಡಿಗ್ರಿಯನ್ನು ಭಾಗಾಕಾರ ಮಾಡಿದರೆ 36 ಬರುತ್ತೆ. × 4 ಮಾಡಿದರೆ 144. ಇದು ವೈನ ಬೆಲೆ. ಸೊ ಇಲ್ಲಿ ಈ ಕಡೆ x = 180 - y y ಇರೋ ಜಾಗದಲ್ಲಿ 144 ಹಾಕಿದ್ರಿ ಅಂದರೆ 180 - 144 ಮಾಡಿದರೆ 36 ಡಿಗ್ರಿ ಬರುತ್ತೆ. ಅಲ್ಲಿಗೆ ನಿಮ್ಮ ಎಕ್ಸ್ಟೀರಿಯರ್ ಆ್ಯಂಗಲ್ = 36 ಡಿಗ್ರಿ ಅಂತೇಳಿ. ಸೊ ನಮಗೆ ಗೊತ್ತು ಸೂತ್ರ ಏನು ಅಂತ ಹೇಳಿದ್ರೆ, ನಂಬರ್ ಆಫ್ ಸೈಡ್ಸ್, ಯಾವುದೇ ಒಂದು ಪಾಲಿಗಾನಿನ ನಂಬರ್ ಆಫ್ ಸೈಡ್ಸ್ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ 360 ಡಿಗ್ರಿ / ಎಕ್ಸ್ಟೀರಿಯರ್ ಆ್ಯಂಗಲ್ ಮಾಡಿದರೆ ಆನ್ಸರ್ ಸಿಗುತ್ತೆ. ಸೊ ದಟ್ ನಂಬರ್ ಆಫ್ ಸೈಡ್ಸ್ = 360 ಡಿಗ್ರಿ / e ಮಾಡಿದ್ರಿ ಅಂದರೆ 360/36 ದಟ್ ಈಸ್ = ಎಷ್ಟು ಬರುತ್ತೆ, 10 ಬರುತ್ತೆ. ಸೊ ಇದರರ್ಥ ನಂಬರ್ ಆಫ್ ಸೈಡ್ಸ್ = 10 ಅಂತೇಳಿ, ಅಂದರೆ 10 ಬಾಹುಗಳನ್ನು ಹೊಂದಿರುವಂಥ ಒಂದು ಪಾಲಿಗಾನ್ ಅದಾಗಿರುತ್ತೆ ಅಂತ ಅರ್ಥ ಕೊಡುತ್ತೆ. ಓಕೆನಾ? ಓಕೆ, ಇನ್ನೊಂದು ಕ್ವಶನ್ 60ನೇದು. ಒಂದು ಚೀಲದಲ್ಲಿ 8 ಕಪ್ಪು ಮತ್ತು 6 ಹಸಿರು ಚೆಂಡುಗಳಿವೆ. ಒಂದು ಮಗುವು ಚೀಲದಿಂದ ಚೆಂಡುಗಳನ್ನು ಹೊರತೆಗೆಯುವಾಗ ಕನಿಷ್ಠ 6 ಕಪ್ಪು ಚೆಂಡುಗಳಿರುವಂತೆ ಎಷ್ಟು ವಿಧಗಳಲ್ಲಿ ಚೆಂಡುಗಳನ್ನು ಹೊರತೆಗೆಯಬಹುದು? ಎ ಬ್ಯಾಗ್ ಕಂಟೈನ್ಸ್ 8 black and 6 green balls. In how many ways a child can pick 7 balls from the bag so that the picked balls contain at least 6 black balls ಅಂತ ಕೊಟ್ಟಿದ್ದಾರೆ. ಪ್ರಶ್ನೆಯ ಕಂಡೀಷನ್ ಹೇಳುವ ಪ್ರಕಾರ ಒಂದು ಚೀಲದಲ್ಲಿರುವ ಒಟ್ಟು ಚೆಂಡುಗಳು ಯಾವ್ಯಾವ ಬಣ್ಣದ ಚೆಂಡುಗಳಿದ್ದಾವೆ ಅನ್ನೋದನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿರುವಂತಹ ಪ್ರಕಾರ ಟೋಟಲ್ ನಂಬರ್ ಆಫ್ ಬ್ಲ್ಯಾಕ್ ಬಾಲ್ಸ್ ಬಂದು 8, ಟೋಟಲ್ ನಂಬರ್ ಆಫ್ ಗ್ರೀನ್ ಬಾಲ್ಸ್ ಬಂದು 6. ಹಾಗಿದ್ದ ಮೇಲೆ ನಂಬರ್ ಆಫ್ ಸೆಲೆಕ್ಟಿಂಗ್ ಬಾಲ್ಸ್, ತೆಗಿಬೇಕಾಗಿರುವ ಬಾಲ್ಗಳ ಸಂಖ್ಯೆ 7. ಆ 7 ಬಾಲ್ಗಳನ್ನು ತೆಗಿಬೇಕಾದಾಗ ಅಟ್ಲೀಸ್ಟ್ 6 ಬ್ಲ್ಯಾಕ್ ಬಾಲ್ಸ್ ಇರಬೇಕು ಅಂತಕ್ಕಂಥದ್ದನ್ನು ಅವ್ರ ಕಂಡೀಷನ್ ಹೇಳ್ತಿರೋದು. ಇದರ ಆಧಾರದ ಮೇಲೆ 2 ಪಾಸಿಬಿಲಿಟೀಸ್ ಇದೆ, ಪ್ರಾಬಬಿಲಿಟೀಸ್ 2 ಬರ್ತದೆ. ಒಂದು 6 ಬ್ಲ್ಯಾಕ್ ಬಾಲು, 1 ಗ್ರೀನ್ ಬಾಲನ್ನು ತೆಗಿಬೇಕು. ಗೊತ್ತಾಯ್ತಲ್ಲ, 6 ಬ್ಲ್ಯಾಕ್ ಬಾಲ್ ಇರಲೇಬೇಕು ಅಂತೇಳಿ. 6ಕ್ಕಿಂತ ಜಾಸ್ತಿ ಅಂದರೆ ತೆಗಿಯೋದು ಒಟ್ಟು 7 ಬ್ಲ್ಯಾಕ್ ಬಾಲ್ಸನ್ನು ತೆಗೆದ್ರೆ 0 ಗ್ರೀನ್ ಬಾಲ್ಸನ್ನು ತೆಗಿಬೇಕಾಗತ್ತೆ. ಈ ಥರದ 2 ಸನ್ನಿವೇಶಗಳನ್ನು ನೀವು ನೋಡಿದಾಗ ಇಲ್ಲಿ ನೀವು ಅದ್ರ ಪ್ರಕಾರ
ಏನು ಯಾವ್ದು ಬರುತ್ತೆ ಅಂದರೆ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನಿನ ಆಧಾರದ ಮೇಲೆ ಇಲ್ಲಿ ಕಾಂಬಿನೇಷನಿನ ಕಂಡೀಷನನ್ನು ನಾವು ಬಳಕೆ ಮಾಡ್ತೀವಿ. ಅಂದರೆ 6 ಬ್ಲ್ಯಾಕ್ ಬಾಲ್ ಮತ್ತು 1 ಗ್ರೀನ್ ಬಾಲನ್ನು ತೆಗೆಯುವಂಥದ್ದು 8C6 × 6C1 ಅಂತ ತಗೊಳ್ಬೇಕಾಗತ್ತೆ. ಅದೇ ರೀತಿ 7 ಬ್ಲ್ಯಾಕ್ ಬಾಲ್ಸ್ ಮತ್ತು 0 ಗ್ರೀನ್ ಬಾಲ್ಸನ್ನು ತೆಗಿಬೇಕು ಅಂತ ಹೇಳಿದ್ರೆ ಏನಾಗುತ್ತೆ ಅಲ್ಲಿ 8C7 × 6C0 ಅಂತ ಬರುತ್ತೆ. ಅಲ್ಲಿಗೆ 8C6 ಅಂತ ಹೇಳಿದ್ರೆ NCR ಸೂತ್ರವನ್ನು ಹಾಕಿದರೆ NPR/R ಫ್ಯಾಕ್ಟೋರಿಯಲ್ಲು ಅದರ ಆಧಾರದ ಮೇಲೆ ನಿಮಗೆ 28 ಬರುತ್ತೆ. 6C1 ಬೆಲೆ ಬಂದುಬಿಟ್ಟು ಎಷ್ಟು ಬರುತ್ತೆ ನಿಮಗೆ 6 ಬರುತ್ತೆ. ದೆನ್ 28 × 6 ಮಾಡಿದ್ರೆ 168 ಬರುತ್ತೆ. ಇನ್ನು ಎರಡನೇ ಪ್ರಾಬಬಿಲಿಟಿಯನ್ನು ನೋಡೋದಾದರೆ 8C7 ಅಂದರೆ 8 × 6C0 ಅಂದರೆ 1. 8 × 1 = 8 ಬರುತ್ತೆ. ಅಲ್ಲಿಗೆ ಟೋಟಲ್ ಪ್ರಾಬಬಿಲಿಟೀಸ್ ಬಂದು 168 ಮತ್ತು 8 ಎರಡನ್ನು ಕೂಡಿದ್ರೆ 176 ಬರುತ್ತೆ. ಇದು ಒಟ್ಟು ಪಾಸಿಬಿಲಿಟಿ, ಅಂದರೆ ಒಟ್ಟಾರೆಯಾಗಿ ಆ ಮಗು ಆ ಚೀಲದಿಂದ ತೆಗೆಯುವಂಥ ಬಾಲ್ಗಳನ್ನು ತೆಗೆಯುವಂತಹ ಒಂದು ಸಾಧ್ಯತೆಗಳು ಎಷ್ಟು ಅಂದರೆ 170 ಬಾರಿ 6 ಬ್ಲ್ಯಾಕ್ ಬಾಲ್ಸ್ ಬರೋ ರೀತಿಯಲ್ಲಿ ತೆಗಿಬಹುದು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಯ ಅರ್ಥ. ಸೊ ಇದರ ಆಧಾರದ ಮೇಲೆ ಉತ್ತರ ಇದಕ್ಕೆ 176 ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಸುಮಾರು 2 ಅಂಕದ 10 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದೇ ಪಾರ್ಟಿನ 2 ಅಂಕದ ಇನ್ನುಳಿದ 10 ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಷ್ಟೊತ್ತು ತನಕ ವಿಡಿಯೋ ನೋಡಿದ್ರೆ ತಮ್ಮೆಲ್ಲರಿಗೂ ಕೂಡ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.